ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೋಂಡಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬೋಂಡಾ ಮಾಡೋದು ತುಂಬ ಈಸಿ. ಕ್ವಿಕ್ ರೆಸಿಪಿ ಏನು ಬೇಕು ಅಂತ ನೋಡ್ಕೊಂಡು ಹಾಗೆ ಜೊತೆಲಿ ನೋಡ್ಕೊಂಡು ಮಾಡ್ಕೊಳ್ಳೋಣ. ಮೊದಲಿಗೆ ಈರುಳ್ಳಿನ ನೀಟಾಗಿ ಸ್ಲೈಸಾಗಿ ಕಟ್ ಮಾಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ನಾನು. ಸಬ್ಸಿಗೆ ಸೊಪ್ಪು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ 2 ಮೆಣಸಿನ್ಕಾಯಿ, 2ರಿಂದ 3 ಮೆಣಸಿನ್ಕಾಯಿ ದಪ್ಪಗೆ ಇದು ನೀಟಾಗಿ ಕಟ್ ಮಾಡ್ಕೋಬೇಕು. ನೆಲದಲ್ಲೇ ಕಟ್ ಮಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಳಿ, ನೆಲ ಫುಲ್ ಕ್ಲೀನಾಗೈತೆ. ನೆಕ್ಸ್ಟ್ ಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪೆಲ್ಲ ಹಾಕಿದ್ದೀನಿ ನಾನು, ಎಲ್ಲ ನೀಟಾಗಿ ಹಾಕೊಂಡಿದ್ದೀನಿ. ಒಂದು ಬೋಸಿ, ಒಂದು ಸ್ವಲ್ಪ ಅಗಲಕ್ಕಿರೋ ಬೋಸಿ ತಗೊಂಡು ಹಾಕೊಂಡಿದ್ದೀನಿ. ನೋಡಿ ಈರುಳ್ಳಿ ಯಾವ ಥರ ಕಟ್ಟಾಗೈತೆ ಅಂತ, ಸ್ಲೈಸಾಗೈತೆ ಸಣ್ಣಗೆ. ಒಂದು 4 ಈರುಳ್ಳಿ ಹಾಕಿದ್ದೀನಿ. 1 ಸ್ಪೂನ್ ಖಾರದ ಪುಡಿ, ಖಾರ ನೋಡ್ಕೊ ಹಾಕೊಳ್ಳಿ. ನಾನು 2 ಸ್ಪೂನ್ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಾನು. ಇದು ಮನೇಲೇ ಮಾಡಿರೋದು ಖಾರದ ಪುಡಿ, ಅದಕ್ಕೆ ಕಲರ್ ಈ ಥರ ಕಾಣಿಸ್ತೈತೆ. ಮೆಣಸಿನ್ಕಾಯಿ ಪುಡಿ, ಸಾಂಬಾರು ಪುಡಿ ಏನು ಹಾಕಿಲ್ಲ ನಾವು. ನೆಕ್ಸ್ಟ್ ಅಕ್ಕಿ ಹಸಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಸಿಟ್ಟು ಒಂದು ಸ್ವಲ್ಪ ಹಾಕೊಂಡು ಒಂದು 4ರಿಂದ 5 ಸ್ಪೂನ್ ಹಾಕೋತಾ ಇದ್ದೀನಿ ನಾನು, ಕ್ರಿಸ್ಪಿನೆಸ್ ಬರಲಿ ಅಂತ ಅಷ್ಟೇ. ಬೋಂಡ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತ. ಬೇಕಾದ್ರೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಒಂದು ಸ್ವಲ್ಪ ಸೋಡಾ, ಒಂದು ಅರ್ಧ ಸ್ಪೂನ್. ಹೆಲ್ತ್ ಕಾನ್ಷಿಯಸ್ ಇದ್ದರೆ ಬೇಡ. ಅಕ್ಕಿ ಹಸಿಟ್ಟು ಅಷ್ಟೇ, ಕ್ರಿಸ್ಪಿಯಾಗಿ ಬೇಕು ಅಂತ ಅಕ್ಕಿ ಹಸಿಟ್ಟು ಹಾಕೊಳ್ಳಿ, ಆಪ್ಷನಲ್ಲು. ನೆಕ್ಸ್ಟ್ ನೋಡಿ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ತಾಯಿದ್ದೀನಿ, ನೀವು ವೈಟ್ ಸಾಲ್ಟು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ದಪ್ಪ ಉಪ್ಪು ಆ್ಯಡ್ ಮಾಡಿಬಿಡಿ, ಸಣ್ಣ ಉಪ್ಪೇ ಆ್ಯಡ್ ಮಾಡಿ. ದಪ್ಪ ಉಪ್ಪು ಕರಗಲ್ಲ, ಸಣ್ಣ ಉಪ್ಪು ಕರಗುತ್ತೆ. ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಇದೇ ರೀತಿ ನಾನು ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ನಾನು ಕಡಲೆ ಹಸಿಟ್ಟು ಹಾಕೋತಾ ಇದ್ದೀನಿ. ಕಡಲೆ ಹಸಿಟ್ಟು ಅಷ್ಟೇ ನೋಡ್ಕೊ ಹಾಕ್ಕೊಳ್ಳಿ. ನಾನು ಇಲ್ಲಿ ಒಂದು 5ರಿಂದ 6 ಸ್ಪೂನ್ ಹಾಕೊಂಡಿದ್ದೀನಿ. ನಾನು ಈರುಳ್ಳಿ ಕ್ವಾಂಟಿಟಿ ಎಷ್ಟು ಬೇಕು, ನಿಮ್ಮ ಬೋಂಡಕ್ಕೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಹಾಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಕ್ವಾಂಟಿಟಿ ಡಿಪೆಂಡ್ ಅಪಾನ್ ಈರುಳ್ಳಿ ಎಷ್ಟು ಹಾಕ್ತೀರಾ, ಕಡಲೆ ಹಸಿಟ್ಟನ್ನು ಅಷ್ಟೇ ಹಾಕೊಂಡು ಕಲಿಸ್ಕೊಳ್ಳಿ ನೀಟಾಗಿ. ನಾನಿಲ್ಲಿ 2ರಿಂದ 3 ಈರುಳ್ಳಿ ತಗೊಂಡಿರೋದ್ರಿಂದ 2 ಬೌಲ್ ಹಾಕ್ತಾಯಿದ್ದೀನಿ ನಾನು. ಅಕ್ಕಿ ಹಸಿಟ್ಟು ಹಾಕಿದ್ದೀನಿ, ನೀವು ಬೇಕಾದ್ರೆ ಕಾರ್ನ್ಫ್ಲೋರು ಹಾಕೋಬೋದು. ಎಕ್ಸ್ಟ್ರಾ ಕ್ರಿಸ್ಪಿನೆಸ್ಗೆ ಕಾರ್ನ್ಫ್ಲವರು ಹಾಕಿದ್ರು ಚೆನ್ನಾಗಿರುತ್ತೆ. ನಾನೇನು ಇಲ್ಲಿ ಕಾರ್ನ್ಫ್ಲವರ್ ಯೂಸ್ ಮಾಡ್ತಾಯಿಲ್ಲ. ನೀಟಾಗಿ ಒಂದು ಸ್ವಲ್ಪ ಸ್ಮ್ಯಾಶ್ ಎಲ್ಲ ಮಾಡ್ಕೊತಾ ಇದ್ದೀನಿ, ನೀಟಾಗಿ ಮಿಕ್ಸ್ ಆಗಲಿ ಅಂತ ಅಷ್ಟೇ. ಉಪ್ಪು ಹೆಂಗೆ ನೀರಾಗಿ ಕಲಿಸ್ತಾ ಇದ್ವಿ. ನೆಕ್ಸ್ಟು ತಲೆ ಕೆಡಿಸ್ಕೊಂಗಿಲ್ಲ, ಮಿಕ್ಸ್ ಮಾಡಿ ನಡೀತದೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ನೀಟಾಗಿ ಹೊಂದುತ್ತೆ ಅಂತ ಅಷ್ಟೇ. ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಕಡಲೆ ಹಸಿಟ್ಟನ್ನ. ಇಲ್ಲೇ ನೋಡ್ಕೊಳ್ಳಿ, ಕಲಿಸುವಾಗ ಅದ ನೋಡ್ಕೊಂಡು ಕಡಲೆ ಹಸಿಟ್ಟು ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ಕೊಬೋದು. ಹೇಗೆ ಅಂತ ಹೇಳ್ತೀನಿ ನೋಡಿ. ಒಂದು ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ ನಾನೀಗ. ನೋಡಿ ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ನೀಟಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನಾನು. ನೀಟಾಗಿ ಸ್ಮ್ಯಾಶ್ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು. ಸ್ಮ್ಯಾಶ್ ಬೋಂಡ ಕ್ರಿಸ್ಪಿ ಪ್ಲಂಪಿಯಾಗಿ ಬರಬೇಕು ಅಂದರೆ ನೀಟಾಗಿ ಸ್ಮ್ಯಾಶ್ ಮಾಡಿ ನಾದಿ ಚೆನ್ನಾಗಿ ಕಲಸಿ. ಮನೆಯಲ್ಲಿ ಮಾಡ್ಕೊ ತಿಂದರೆ ಹೆಲ್ದಿಯಾಗಿ ಇರುತ್ತೆ. ಹೆಲ್ತ್ ಕಾನ್ಷಿಯಸ್ ಈಸ್ ವೆಲ್ತ್ ಇಟ್ಸ್ ವೆಲ್ತ್. ಹೊರಗಡೆ ಎಲ್ಲ ತಿಂದರೆ ಹೊಟ್ಟೆನೂ ಹಾಳಾಯ್ತದೆ, ದುಡ್ಡು ಖರ್ಚಾಯ್ತದೆ. ನೆಕ್ಸ್ಟ್ ಒಂದು ಎಣ್ಣೆ ಕಾಯಕ್ಕೆ ಇಡ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಎಣ್ಣೆ ಬಂದು ಕೊಬ್ಬರಿ ಎಣ್ಣೆ, ಹೋಮ್ ಮೇಡ್, ಪ್ಯೂರ್ಲಿ ಹೋಮ್ ಮೇಡ್. ನೀವು ಬೇಕಾದ್ರೆ ಯಾವ ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಾನು ಯೂಸ್ ಮಾಡ್ತಾ ಇರೋದು ಕೊಬ್ಬರಿ ಎಣ್ಣೆ. ಟೆಸ್ಟ್ ಮಾಡ್ತಾಯಿದ್ದೀನಿ ಕಾಯ್ದೈತಾ ಕಾಯ್ದಿಲ್ವಾ ಅಂತ ಎಣ್ಣೆ. ನೆಕ್ಸ್ಟ್ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಐತೆ. ಸ್ಪೂನ್ ತಗೊಂಡು ಬ್ಯಾಟರು ತುಂಬ ಲಿಕ್ವಿಡಿ ಆಗಿರಬಾರ್ದು, ಗಟ್ಟಿಯಾಗಿರಬೇಕು, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ನೋಡಿ ಯಾವ ಥರ ಟೆಸ್ಟ್ ಮಾಡ್ತಾಯಿದ್ದೀನಿ. ತಿರ್ಗಾ ನಾನು ಸ್ಪೂನ್ ತಗೊಂಡು ನಾನು ಹಾಕ್ತಾಯಿದ್ದೀನಿ. ಒಬ್ಬೊಬ್ಬರು ಕೈಯಲ್ಲೇ ಹಾಕ್ತಾರೆ, ದಟ್ ಈಸ್ ಅಪ್ ಟು ಯು.
ನಾವು ಸ್ಪೂನಲ್ಲಿ ಹಾಕ್ತಾಯಿದ್ದೀವಿ ಅಷ್ಟೇ. ಕೈಯಲ್ಲಿ ಬೇಕಾದ್ರೂ ಹಾಕ್ಬೋದು, ಸ್ಪೂನಲ್ಲಿ ಅಂದರೆ ಈಸಿ. ಸ್ಪೂನಿಂದ ಒಂದು ಸ್ವಲ್ಪ ಜಾರಬೇಕಷ್ಟೇ ಸಾಕು. ವಾಟರಿ ಆದರೆ ಆಗೋಲ್ಲ. ಫುಲ್ ಗಟ್ಟಿಗಾದರೂ ಬಿಡೋದಿಲ್ಲ ಸ್ಪೂನಿಂದ. ಅದಕ್ಕೆ ಮಾಡ್ಕೊಳ್ಳಿ. ಬೋಂಡನ ಹಾಕ್ತಾಯಿದ್ದೀನಿ. ಇದು ಕೊಬ್ಬರಿ ಎಣ್ಣೆ ಆಗೋದ್ರಿಂದ ನೊರೆ ಬರ್ತಾಯಿದೆ ಮೇಲ್ಗಡೆ ಅಷ್ಟೇ. ನೋಡಿ ಎಲ್ಲ ಬೋಂಡನೆಲ್ಲ ಹಾಕ್ತಾಯಿದ್ದೀನಿ. ಒಂದು ಸಲ ಒಂದು 5-10 ಆಯ್ತದೆ. ಸಣ್ಣದಿದು ಅದಕ್ಕೆ ನೋಡಿ ಯಾವ ಥರ ನೊರೆ ಎಲ್ಲ ಕಾಣಿಸ್ತೈತೆ ಅಂತ. ಸಣ್ಣ ಬಾಣಲಿ ಅಲ್ವಾ, ನೋಡ್ಕೊಂಡು ಹಾಕೊಳ್ಳಿ. ನಾನು ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಅದು ನೊರೆ ಗೊತ್ತೈತೆ. ಅದೇನು ಬಂದು ಆಚೆಗೇನು ಸೋರಲ್ಲ. ನಾನು ಹಂಗೆ ವೆಯ್ಟ್ ಮಾಡ್ತಿದ್ದೀನಿ ಅಷ್ಟೆ. ಇವಾಗೆಲ್ಲ ಆ ಎಣ್ಣೆ ತಿಂದರೆ ಕ್ಯಾನ್ಸರು, ಈ ಎಣ್ಣೆ ತಿಂದರೆ ಕ್ಯಾನ್ಸರು, ಈ ಫುಡ್ ಆಯಿಲ್ ಯೂಸ್ ಮಾಡಿದ್ರೆ ಕ್ಯಾನ್ಸರು, ಆ ಕಲರ್ ಯೂಸ್ ಮಾಡಿದ್ರೆ ಕ್ಯಾನ್ಸರು, ಈ ಕಲರ್ ಯೂಸ್ ಮಾಡಿದ್ರು ಕ್ಯಾನ್ಸರು ಅಂತಾರೆ. ಏನಾದ್ರು ಕ್ಯಾನ್ಸರ್ ಐತೆ ಅಂತ ನಮಗಂತೂ ಗೊತ್ತಾಯ್ತಲ್ಲ. ಅದಕ್ಕೆ ಆದಷ್ಟು ಮನೇಲೇ ಮಾಡ್ಕೊಂಡು ತಿನ್ನಬೇಕು. ಅದೇ ಬೆಟರ್ ಆಪ್ಷನ್. ಬೇಯ್ತೈತೆ ಆಲ್ಮೋಸ್ಟು. ಇವಾಗ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಬೆಂದಾದ್ಮೇಲೆ ಟರ್ನ್ ಮಾಡಲಿ. ಮೊದಲೇ ಮಾಡೋಕ್ಕೆ ಹೋದರೆ ಅದು ಪುಡಿ ಆಗೋ ಚಾನ್ಸಸ್ ಇರುತ್ತೆ. ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ಎಲ್ಲ ದಬಾಕ್ತಾಯಿದ್ದೀನಿ ಹಿಂದೆಗಡೆಗೆ. ಸಣ್ಣ ಬಾಣಲಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ದೊಡ್ಡ ಬಾಣಲಿನೇ ಮಾಡ್ಬೋದು. ಸಣ್ಣ ಬಾಣಲಿನ ಏನು ಅಡ್ವಾಂಟೇಜಸ್ ಅಂದರೆ ಎಣ್ಣೆ ರಿಯೂಸ್ ಮಾಡಬಾರ್ದು ಅಂತ ಈ ಥರ ಸಣ್ಣ ಬಾಣಲಿ ತೊಗೊಂಡಿದ್ದೀನಿ ನಾನು. ಏನಕ್ಕೆ ರಿಯೂಸ್ ಮಾಡಬಾರ್ದು ಅಂತ ನಿಮಗೂ ಚೆನ್ನಾಗಿ ಗೊತ್ತು, ನಮಗೂ ಚೆನ್ನಾಗಿ ಗೊತ್ತು. ಅಷ್ಟಕ್ಕೆ ಆಗಬೇಕು. ಜಾಸ್ತಿ ಆದರೆ ಆ ಎಣ್ಣೆನ ತಿನ್ನಬಾರ್ದು. ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳೆಲ್ಲ ಕೆಮ್ಮು, ನೆಗಡಿ, ಶೀತ, ಗಂಟಲು ನೋವು, ಯಾಕೆ ಬೇಕು ಹಾಸ್ಪಿಟ್ಲಿಗೆ ದುಡ್ಡು ಕೊಡೋದು. ನೋಡಿ ದಬಾಕ್ತಾಯಿದ್ದೀನಿ ಇವಾಗ ನೀಟಾಗಿ. ನಿಧಾನಕ್ಕೆ ಬೇಯಿಸ್ಕೊತಾಯಿದ್ದೀನಿ ನಾನು. ನೋಡಿ ಆಲ್ರೆಡಿ ಯಾವ ಕಲರ್ ಬಂದೈತೆ ಅಂತ. ನೋಡಿ ಉಬ್ಬತ್ತಾ ಇರುತ್ತೆ. ಒಂದು ಸ್ವಲ್ಪ ಹಂಗೆ ಅಲ್ಲಾಡಿಸ್ತಾ ಇರಬೇಕು ಸೌಟಲ್ಲಿ. ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಬೇಯ್ತೈತೆ ಅಂತ. ಎಲ್ಲ ನೊರೆ ಎಲ್ಲ ಬರ್ತಾ ಇರುತ್ತೆ. ಅವಾಗ ಒಂದು ಸ್ವಲ್ಪ ತಿರುಗ್ತಾ ಇರಿ. ನೀಟಾಗಿ ತಿರುಗಾಕೊಳ್ಳಿ. ಎರಡು ಕಡೆನೂ ನೀಟಾಗಿ ಬೇಯಬೇಕು. ಜಾಸ್ತಿ ಊರಿಗೆ ಕೊಟ್ಟರೆ ಇದೆಲ್ಲ ಸೀದೋಯ್ತದೆ. ಆವಾಗ ತಿರುಗಬೇಕು. ಮೊಬೈಲ್ ನೋಡೋದು, ಸೀರಿಯಲ್ ನೋಡೋದಿನ ಮಾಡಿದ್ರೆ ಬೋಂಡ ಫುಲ್ ಕರಿ ಬೋಂಡ ಆಗೋಯ್ತು. ಆಮೇಲೆ ಏನಿಲ್ಲ, ಮನೆಯವ್ರಿಗೆಲ್ಲ ಬಡಿಸಬೇಕು. ಈ ಬೋಂಡ ತಿಂತಾರೆ ಎಲ್ಲರೂ, ಮನೆಯವರೆಲ್ಲ ವಾ 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 ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಾಗೈತೆ ಬೋಂಡ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಗೋಲ್ಡನ್ ಬ್ರೌನ್ ಬಂದೈತೆ ಆಲ್ಮೋಸ್ಟು. ಒಳಗಡೆ ಇನ್ನೊಂದು ಸ್ವಲ್ಪ ಬೇಯಲಿ ಅಂತ ನಾನು ಬೇಯಿಸ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಬೇಕಾದ್ರೆ ಬೇಯಿಸ್ಕೊಳ್ಳಿ ನೀವು. ನಾನು ಹೈ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಅಲ್ಲಲ್ಲೇ ನೀಟಾಗಿ ತಿರುಗ್ತಾ ಇದ್ದೀನಿ. ಅದಕ್ಕೆ ನೀವೇನಾದ್ರು ಬಿಗಿನರ್ ಆಗಿದ್ದರೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಇವಾಗ ಬೆಂದೈತೆ. ನೀಟಾಗಿ ಎಣ್ಣೆ ಸೋಸಿ ಒಂದು ಬಾಣಲಿಗೆ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಟಿಶ್ಯೂನು ಯೂಸ್ ಮಾಡ್ಕೋಬೋದು ಎಣ್ಣೆ ಇದು ಮಾಡೋಕ್ಕೆ, ಎಣ್ಣೆಲ್ಲ ಡ್ರೈ ಮಾಡೋಕ್ಕೆ. ನಾನು ಆ ಬಾಣಲಿಗೆ ಹಾಕಿದ್ದೀನಿ ಡೈರೆಕ್ಟು. ನೋಡಿ ಬಾಣಲಿಲಿ ಯಾವ ಥರ ಕಾಣಿಸ್ತೈತೆ ಬೋಂಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಟ್ ಮೀನ್ಸ್ ಎ ಲಾಟ್ ಟು ಮೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ.